ವಿಭಿನ್ನ ಪ್ರಾಕೃತಿಕ ಸಂಪನ್ಮೂಲ ಭರಿತ ಬಹು ಸಂಸ್ಕೃತಿಗಳಿಂದ ತುಂಬಿದ ಹಾಗೂ ನಿರಂತರ ಪ್ರಗತಿ ಸಾಧಿಸುತ್ತಿರುವ ನಮ್ಮ ದೇಶ ಇಂದು ವಿಶ್ವದ ಮುಂದೆ ಆದರ್ಶಪ್ರಾಯವಾಗಿದೆ. ನಮಗೆಲ್ಲರಿಗೂ ತಿಳಿದ ಹಾಗೆ ಭಾರತ ಪುರಾತನ ಕಾಲದಿಂದಲೇ ಕೃಷಿ ಪ್ರಧಾನವಾದಂತಹ ದೇಶ. 70%ಕ್ಕಿಂತಲೂ ಹೆಚ್ಚಿನ ಜನರು ಹಳ್ಳಿಗಳಲ್ಲಿ ವಾಸ ಮಾಡ್ತಾರೆ. ಅವರ ಮುಖ್ಯ ಜೀವನಾಧಾರ ಕೇವಲ ಕೃಷಿ. ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿ ಬಹಳ ಹಿಂದೆಯೇ ಆಗಿ ಹೋಗಿದೆ. ಇದರ ಪ್ರಾರಂಭಿಕ ಹಂತವಂತೂ ಬಹಳ ಪ್ರಯೋಜನಕಾರಿಯಾಗಿತ್ತು. ಹಸಿರು ಕ್ರಾಂತಿ ಮತ್ತು ಕೃಷಿಯಲ್ಲಿ ಹೊಸದಾದ ತಂತ್ರಜ್ಞಾನ ಬಂದರೂ ಸಹ ನಮ್ಮ ದೇಶದ ರೈತರ ಪರಿಸ್ಥಿತಿ ಇನ್ನೂ ಸುಧಾರಿಸಿಲ್ಲ. ಇಂದಿನ ಪರಿಸ್ಥಿತಿ ಹೇಗಿದೆ ಎಂದರೆ, ರೈತರು ಅದೆಷ್ಟು ಹಣ ಖರ್ಚು ಮಾಡಿ ಬೆವರು ಸುರಿಸಿ ಪ್ರಯತ್ನ ಪಡುತ್ತಾರೋ ಅದಕ್ಕೆ ಸರಿಯಾದ ಲಾಭ ಸಿಗುತ್ತಾ ಇಲ್ಲ. ಅದು ಸಾಲದು ಎಂಬಂತೆ ಬರ, ಸಾಲಗಾರರ ಸಾಲ, ಕುಟುಂಬಕ್ಕೆ ಬೇಕಾದಷ್ಟು ಬೆಳೆ ಇಲ್ಲದೆ ಹಾಗೂ ಫಸಲಿಗೆ ಕ್ರಿಮಿ ಕೀಟಗಳ ತೊಂದರೆ ಇವೆಲ್ಲ ಮುಂದುವರಿಯುತ್ತಿವೆ. ಯಾವಾಗ ನೋಡಿದರೂ ಸಹ ನಮ್ಮ ದೇಶದಲ್ಲಿನ ರೈತರ ಸ್ಥಿತಿಗತಿ ಇದುವೇ ಆಗಿತ್ತು. ಜೀವನ ಸಾಗಿಸುವುದೇ ಒಂದು ದೊಡ್ಡ ಸವಾಲಾಗಿದೆ. ಆದರೆ ಈಗ ನಮ್ಮ ರೈತ ಸೋದರರ ಜೀವನ ಸುಧಾರಿಸುವುದಕ್ಕಾಗಿಯೇ ಅನೇಕ ಪ್ರಯಾಸಗಳನ್ನು ಮಾಡಲಾಗುತ್ತಿದೆ. दुख भरे दिन बीते भैया तब सुख आयो रे, रंग जीवन में नया लायो रे। दुख भरे दिन बीते भैया तब सुख आयो रे, रंग जीवन में नया लायो रे। होए होए दुख भरे दिन बीते भैया ಹೌದು, ಈಗ ನೀವೆಲ್ಲ ರೈತ ಬಾಂಧವರ ಜೀವನದಲ್ಲಿ ಸುಖ ಸಂತೋಷ ತರುವುದಕ್ಕಾಗಿ ಮೋದಿ ಕೇರ್ ನಿಮ್ಮ ಜೊತೆಗೂಡಲು ಉತ್ಸುಕವಾಗಿದೆ. ಮೋದಿ ಕೇರ್ ಭಾರತದ ಒಂದು ಪ್ರಸಿದ್ಧವಾದಂತಹ ಕಂಪನಿಯಾಗಿದೆ. ಇದು ತಯಾರಿಸುವ ಅನೇಕ ಉತ್ಪನ್ನಗಳನ್ನು ರಾಜ್ಯಗಳಲ್ಲಿ ಖರೀದಿ ಮಾರಾಟ ಮಾಡಲಾಗುತ್ತಿದೆ. ಇದುವೇ ಮೋದಿ ಕೇರ್ ಭಾರತೀಯ ರೈತರ ಜೀವನದಲ್ಲಿ ಬೆಳಕು ಮೂಡಿಸುವ ಸಲುವಾಗಿ ಪ್ರಸ್ತುತಪಡಿಸುತ್ತದೆ ಆಕ್ಟಿವ್ 80. ಈ ಆಕ್ಟಿವ್ 80ಯನ್ನು ಬಳಸಿ ರೈತ ಬಾಂಧವರು ತಮ್ಮ ಹೊಲದಲ್ಲಿ ಚಿನ್ನ ಬೆಳೆಯಬಹುದು, ಮರದಲ್ಲಿ ಹಣ ಬೆಳೆಯಬಹುದು. ನನಗೆ ಆಕ್ಟಿವ್ 8 ಸಿಕ್ಕಿದಾಗಿನಿಂದ ಅದನ್ನು ಎಲ್ಲ ರೀತಿಯ ಬೆಳೆಗಳ ಮೇಲೆ ಉಪಯೋಗ ಮಾಡ್ತೀನಿ ರೀ. ಆಗಿಂದ ಫಸಲು ಚಲೋ ಬರ್ತದ, ಸಂಪಾದನೆ ಚಲೋ ಆಗ್ತದೆ. ಆಕ್ಟಿವ್ 80 ಒಂದು ಅದ್ವಿತೀಯವಾದ ಆಧುನಿಕ ಉತ್ಪಾದನೆಯಾಗಿದೆ. ಇದನ್ನು ನೀವು ಕೀಟನಾಶಕ, ಶಿಲೀಂಧ್ರನಾಶಕ, ಕಾಯಿ ಕೊರಕ, ಎಲೆ ಕೊರಕ ನಾಶಕ, ಎಲೆ ಉದುರುವಿಕೆಯ ತಡೆಗಟ್ಟುವ, ಗಿಡಗಳ ಪೋಷಕದೊಡನೆ ಸೇರಿಸುವ ವಸ್ತುವಾಗಿ ಬಳಸಬಹುದು. ಇದು ಕ್ರಿಮಿಕೀಟಗಳು, ರೋಗಗಳನ್ನು ಉತ್ತಮ ರೀತಿಯಲ್ಲಿ ನಿಯಂತ್ರಿಸುತ್ತದೆ. ಆಕ್ಟಿವ್ 80 ಕೀಟನಾಶಕ ವ್ಯರ್ಥವಾಗಿ ಹಾಳಾಗದಂತೆ ಹಾಗೂ ಕಡಿಮೆ ಪ್ರಮಾಣದ ಕೀಟನಾಶಕವನ್ನು ಬಳಸಿ ರೈತರಿಗೆ 2 ಪಟ್ಟು ಲಾಭ ದೊರಕುವಂತೆ ಗಮನ ಸದಾ ವಹಿಸುತ್ತದೆ. ನಾನು ನನ್ನ ಕಬ್ಬಿನ ಹೊಲದಲ್ಲಿ 4 ಬಾರಿ ಸ್ಪ್ರೇ ಮಾಡ್ತಿದ್ದೆ. ಅದೇ ಕೀಟನಾಶಕ ಶಿಲೀಂಧ್ರನಾಶಕದ್ದು. ಆದರೆ ಆಕ್ಟಿವ್ 80 ಸಿಕ್ಕಿದಾಗಿನಿಂದ ನಾನು 2 ಬಾರಿ ಸ್ಪ್ರೇ ಮಾಡ್ತೀನಿ. ಅದರಿಂದಾಗಿ ಬಹಳ ಹಣ ಉಳಿತಾಯ ಆಗ್ತಿದೆ. ಕೀಟನಾಶಕ ಈಗ ಅರ್ಧಾಂಶ ಸಾಕಾಗ್ತಿದೆ. ಕಬ್ಬಿನ ಬೆಳೆ ಚೆನ್ನಾಗಿದೆ, ಹಾಗಾಗಿ ಇನ್ಕಮ್ ಕೂಡ ಪರವಾಗಿಲ್ಲ, ಹೆಚ್ಚುತ್ತಾ ಇದೆ. ನಮ್ಮ ದೇಶದಲ್ಲಿ ಎಲ್ಲ ರೈತರು ಕೀಟನಾಶಕಗಳನ್ನು ಬಳಸ್ತಾರೆ. ಕೀಟನಾಶಕ ಹೆಚ್ಚು ಪರಿಣಾಮಕಾರಿ ಆಗಿರುವುದು ಯಾವಾಗ ಎಂದರೆ, ಅದನ್ನು ಸಿಂಪಡಿಸುವಾಗ ಗಿಡಗಳ ಮೇಲ್ಮೈ ಸರಿಯಾಗಿ ಒದ್ದೆಯಾಗಿದ್ದು ಎಲೆಗಳ ಹೆಚ್ಚಿನ ಮೇಲ್ಮೈಗೆ ಸಿಂಪಡಣೆ ಆಗುವಂತಿದ್ದಾಗ. ಆದರೆ ನಿಜವಾಗಿ ಹಾಗಾಗುತ್ತದೆಯೇ? ಇಲ್ಲ. ಸಿಂಪಡಣೆಯಿಂದ ಕೀಟನಾಶಕ ಹನಿಯ ರೂಪದಲ್ಲಿ ಎಲೆಗಳ ಮೇಲೆ ಬೀಳುತ್ತದೆ ನಿಜ. ಆದರೆ ನಯವಾದ ಎಲೆಗಳ ಮೇಲಿಂದ ಜಾರಿ ಕೆಳಗೆ ಬಿದ್ದು ಹಾಳಾಗುತ್ತದೆ. ಹಾಗಾಗಿ ಕೀಟನಾಶಕದ ಅರ್ಧಾಂಶ ಪ್ರಮಾಣ ಹಾಗೂ ಪ್ರಭಾವ ಇಲ್ಲದಾಗುತ್ತದೆ. ಇದು ಹನಿ ಮತ್ತು ಎಲೆಯ ಮೇಲ್ಮೈ ನಡುವಣ ಘರ್ಷಣೆಯ ಕಾರಣದಿಂದ ಆಗುವಂಥದ್ದು. ಆಕ್ಟಿವ್ 80 ಒಂದು ಪ್ರಭಾವಶಾಲಿ ಉತ್ಪಾದನೆಯಾಗಿದೆ. ಕೀಟನಾಶಕದ ಮಿಶ್ರಣದಲ್ಲಿ ಸೇರಿರುವುದರಿಂದ ಈ ಘರ್ಷಣೆ ಇಲ್ಲದಂತೆ ಮಾಡುತ್ತದೆ. ಗಿಡ ಮತ್ತು ಎಲೆಯ ಹೆಚ್ಚಿನ ಭಾಗವನ್ನು ಒದ್ದೆಯಾಗಿಸಿ ಹರಡಿಸಿ ಕೀಟನಾಶಕದ ಸಾಮರ್ಥ್ಯವನ್ನು ಇನ್ನೂ ಹೆಚ್ಚಿಸುತ್ತದೆ. ಅದು ಹೇಗೆ ಎಂಬುದನ್ನು ನೋಡೋಣ. ಈ ಎಲೆ ಮೇಲೆ ನಾವು ಕೇವಲ ಕೀಟನಾಶಕವನ್ನು ಮಾತ್ರ ಸಿಂಪಡಿಸೋಣ. ಪರಿಣಾಮ, ಕೀಟನಾಶಕ ಎಲೆ ಮೇಲೆ ಹನಿ ಹನಿಯಾಗಿ ಇದೆ. ಇದು ಸಂಪೂರ್ಣ ರೀತಿಯಲ್ಲಿ ಎಲೆಯ ಮೇಲ್ಮೈಯಲ್ಲಿ ಹರಡಲಿಲ್ಲ. ಈಗ ನಾವು ಆಕ್ಟಿವ್ 80ಯ ಕೆಲವೊಂದು ಹನಿಗಳನ್ನು ಕೀಟನಾಶಕದ ಜೊತೆ ಸೇರಿಸೋಣ.
ಚೆನ್ನಾಗಿ ಕರಡಿಸೋಣ. ಈಗ ಆಕ್ಟಿವ್ 80 ಮಿಶ್ರವಾದ ಕೀಟನಾಶಕವನ್ನು ಇನ್ನೊಂದು ಎಲೆ ಮೇಲೆ ಸಿಂಪಡಿಸೋಣ. ಫಲಿತಾಂಶ ನಿಮ್ಮ ಮುಂದಿದೆ. ಆಕ್ಟಿವ್ 80ಯ ಮಿಶ್ರಣ ಎಲೆಯ ಮೇಲೆ ಹನಿಯ ರೂಪದಲ್ಲಿ ಇಲ್ಲ, ಎಲೆ ಮೇಲ್ಮೈಯಲ್ಲಿ ಸಂಪೂರ್ಣವಾಗಿ ಹರಡಿಕೊಂಡಿದೆ. ಇದರಿಂದ ಕೀಟನಾಶಕದ ಪರಿಣಾಮ ಪ್ರಭಾವ ಹೆಚ್ಚಾಗಿ ಉಳಿಯುತ್ತದೆ ಹಾಗೂ ಇದು ವ್ಯರ್ಥವಾಗಿ ಹಾಳಾಗುವುದಿಲ್ಲ. ಈಗ ನಾವು ಬೇಸಾಯ ಮಾಡ್ತೀವ್ರಿ. ಸೀಬೆ, ಟೊಮೆಟೊ, ಮೆಣಸು, ಶಿಮ್ಲಾ ಮೆಣಸು ಇವೆಲ್ಲ ಬೆಳಿತೀವ್ರಿ. ಕೀಟನಾಶಕದ ಔಷಧ ಸ್ಪ್ರೇ ಮಾಡ್ತಿದ್ವಿ ರೀ. ಮೊದಲು ಚೆನ್ನಾಗಿ ಸ್ಪ್ರೇ ಮಾಡ್ತಿದ್ವಿ, ಆದರೆ ಅದು ಹರಡ್ತಾ ಇರಲಿಲ್ಲ. ಈಗ 5-6 ಬಾರಿ ಸ್ಪ್ರೇ ಮಾಡ್ಬೇಕಾಗ್ತಿದ್ರಿ. ಆದರೆ ಆಕ್ಟಿವ್ 80 ಸಿಕ್ಕಿದಾಗಿನಿಂದ 2 ಅಥವಾ 3 ಬಾರಿ ಸ್ಪ್ರೇ ಮಾಡಿದರೆ ಸಾಕಾಯ್ತದೆ. ಎಲ್ಲ ಚೆನ್ನಾಗಿರ್ತದೆ, ಬೆಳೆ ಕೂಡ ಚೆನ್ನಾಗಿದೆ. ಸರಿ, ಈಗ ಪ್ರಶ್ನೆ, ಆಕ್ಟಿವ್ 80ಯನ್ನು ಉಪಯೋಗಿಸುವುದು ಹೇಗೆ? ಇದಂತೂ ಬಹಳ ಸುಲಭ. ಕೀಟನಾಶಕಗಳು, ಶಿಲೀಂಧ್ರನಾಶಕಗಳು, ಎಲೆ ಕೊರಕ, ಎಲೆ ಉದುರಿಸುವ ರೋಗನಾಶಕಗಳು ಹಾಗೂ ಗಿಡ ಪೋಷಕಗಳ ಜೊತೆ ನೀವೆಲ್ಲ ರೈತ ಬಾಂಧವರು 15 ಲೀಟರ್ ನೀರಿನಲ್ಲಿ 5 ಮಿಲಿಲೀಟರ್ ಆಕ್ಟಿವ್ 80ಯನ್ನು ಬಳಸಬಹುದು. ಕಾಯಿ ಕೊರಕ ನಿವಾರಕಗಳ ಜೊತೆ 15 ಲೀಟರ್ ನೀರಿನಲ್ಲಿ 20 ಮಿಲಿಲೀಟರ್ ಆಕ್ಟಿವ್ 80 ಸಾಕು. ನೆನಪಿಡಿ, ಕೀಟನಾಶಕಗಳ ಪ್ಯಾಕೆಟ್ ಮೇಲೆ ಬರೆದ ನಿರ್ದೇಶ ಅನುಸಾರವೇ ಅವುಗಳನ್ನು ಕರಗಿಸಿ ಬಳಸಿಕೊಳ್ಳಿ. ಸರಿ, ಈಗಂತೂ ನಿಮಗೆ ತಿಳಿದಿರಬಹುದು, ಕೀಟನಾಶಕದಲ್ಲಿ ಆಕ್ಟಿವ್ 80 ಸೇರಿಸಿ ಸಿಂಪಡಿಸಿದರೆ ಮಾತ್ರವೇ ಜಾಣತನ ಅಂತ. ಆಕ್ಟಿವ್ 80ಯನ್ನು ಕೇವಲ ಕೀಟನಾಶಕಗಳ ಮಿಶ್ರಣದಲ್ಲಿ ಮಾತ್ರವಲ್ಲ, ನೀರಾವರಿಯ ಸಾಧನವಾಗಿಯೂ ಪ್ರಭಾವಕಾರಿಯಾಗಿ ಬಳಸುವುದಕ್ಕೆ ಸಾಧ್ಯವಿದೆ. ಗಮನ ಹರಿಸಿ ನೋಡಿ. ಆಕ್ಟಿವ್ 80 ನೀರನ್ನು ಜಮೀನಿನ ಆಳಕ್ಕೆ ಇಳಿಯಲು ಅನುಕೂಲ ಮಾಡಿಕೊಡುತ್ತದೆ. ಹಾಗಾಗಿ ನೀರು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ವ್ಯರ್ಥವಾಗದಂತೆ ಮಾಡುತ್ತದೆ. ಇದರ 80% ಅಂಶಗಳು ನೀರಿನ ತೇವವನ್ನು ಹೆಚ್ಚಿಸುವುದಕ್ಕೆ ಸಹಾಯಕವಾಗುತ್ತವೆ. ಅರ್ಥಾತ್ ನೀರು ಹನಿ ಹನಿಯಾಗಿ ಹಾಗೂ ತದನಂತರ ತೇವ ಹೆಚ್ಚು ಸಮಯ ತನಕ ಉಳಿಯುತ್ತದೆ. ಸರಿ, ಈಗ ನಾವು ಒಂದು ಸರಳವಾದ ಉದಾಹರಣೆ ನೀಡಿ ಹೇಗೆ ಆಕ್ಟಿವ್ 80 ಮಣ್ಣಿನ ಆಳಕ್ಕೆ ನೀರು ತಲುಪಿಸಲು ಸಹಾಯವಾಗುತ್ತದೆ ಎಂಬುದನ್ನು ತೋರಿಸ್ತೇವೆ. ಇದೊಂದು ಕಾರ್ಡ್ ಬೋರ್ಡ್. ಮಣ್ಣಿನ ಪದರದಂತೆ ಬೇರೆ ಬೇರೆ ಪದರಗಳನ್ನು ಹೊಂದಿದೆ. ಇದನ್ನ 2 ತುಂಡುಗಳನ್ನಾಗಿ ಮಾಡಿ ಒಂದರ ಮೇಲೆ ಸಾಧಾರಣ ನೀರನ್ನು ಹಾಗೂ ಇನ್ನೊಂದರ ಮೇಲೆ ಆಕ್ಟಿವ್ 8 ಮಿಶ್ರಿತ ನೀರನ್ನು ಹಾಕೋಣ. ಇವುಗಳನ್ನು ಹೊರತೆಗೆದು ನೋಡಿದಾಗ ಫಲಿತಾಂಶ ಸ್ಪಷ್ಟವಾಗಿ ಕಾಣುತ್ತದೆ. ಸಾಧಾರಣ ನೀರಿನಲ್ಲಿ ಸೇರಿಸಿದ ಕಾರ್ಡ್ಬೋರ್ಡ್ ಸರಿಯಾಗಿ ಒದ್ದೆ ಆಗಿಲ್ಲ. ಆದರೆ ಆಕ್ಟಿವ್ 80 ಮಿಶ್ರಿತ ನೀರು ಕಾರ್ಡ್ಬೋರ್ಡ್ ಅನ್ನು ಸಂಪೂರ್ಣವಾಗಿ ಒದ್ದೆಯಾಗಿಸಿದೆ. ಅಷ್ಟೇ ಅಲ್ಲ, ಬೋರ್ಡಿನ ಒಳಮೈಯನ್ನ ಸರಿಯಾಗಿ ನೋಡಿ. ಆಕ್ಟಿವ್ 80 ಮಿಶ್ರಿತ ನೀರು ಕಾರ್ಡ್ಬೋರ್ಡ್ ಅನ್ನು ಸಂಪೂರ್ಣವಾಗಿ ಒದ್ದೆಯಾಗಿಸಿದೆ. ಇನ್ನೊಂದು ಕಾರ್ಡ್ಬೋರ್ಡ್ ಅನ್ನು ನೋಡಿದರೆ ಅದರಲ್ಲಿ ನೀರು ಸರಿಯಾಗಿ ಹರಡದೆಯೇ ಪದರ ಇನ್ನೂ ಒಣಗಿರುವುದನ್ನು ಕಾಣಬಹುದಾಗಿದೆ. ಆಕ್ಟಿವ್ 80 ಮಿಶ್ರಿತ ನೀರು ಹೆಚ್ಚು ಪರಿಣಾಮಕಾರಿ ಆಗಿದೆ ಎಂಬುದನ್ನು ನೀವು ನೋಡಿದಿರಿ. ಸರಿ, ಈಗ ನೋಡೋಣ ಆಕ್ಟಿವ್ 80 ಹೇಗೆ ನೀರಿನ ಜೊತೆ ಸೇರಿ ಮಣ್ಣಿನಲ್ಲಿ ಹರಡುತ್ತದೆ ಎಂಬುದನ್ನು. ಇದೊಂದು ಕಾರ್ಡ್ಬೋರ್ಡ್. ಇದರ ಮೇಲೆ 2 ಹನಿ ನೀರು ಹಾಕೋಣ. ಎರಡು ಹನಿಗಳು ತಮ್ಮ ತಮ್ಮ ಸ್ಥಳದಲ್ಲಿ ಇರುವುದನ್ನು ನೀವು ನೋಡಬಹುದು. ಈಗ ನಾವು ಸ್ವಲ್ಪ ಆಕ್ಟಿವ್ 80ಯನ್ನು ಒಂದು ಮುಚ್ಚಳದಲ್ಲಿ ತೆಗೆದುಕೊಳ್ಳೋಣ. ಈಗ ನಾವು ಒಂದು ಸೂಜಿಯ ಮೊನೆಯಿಂದ ಆಕ್ಟಿವ್ 80ಯ 1 ಹನಿಯ ಮೇಲೆ ಮೆದುವಾಗಿ ಮುಟ್ಟೋಣ. ನೋಡಿದ್ರ ಪರಿಣಾಮ? ಹನಿಯೊಂದು ಸಂಪೂರ್ಣವಾಗಿ ಬೋರ್ಡಿನ ಮೇಲೆ ಹರಡಿಕೊಂಡಿದೆ. ಇನ್ನೊಂದು ಹನಿ ಇನ್ನೂ ಹಾಗೆಯೇ ಇದೆ. ನಾವು ಗೋಧಿ ಮತ್ತು ಕಬ್ಬಿನ ಹೊಲದಲ್ಲಿ 5-6 ಬಾರಿ ನೀರು ಹಾಕ್ತೀವಿ. ಆದರೆ ಆಕ್ಟಿವ್ 80 ಸಿಕ್ತಲ್ಲ, ಈಗ 2-3 ಬಾರಿ ನೀರು ಹಾಕ್ತೀವಿ. ಅದು ಸಾಕಾಗ್ತದೆ, ಯಾಕಂದ್ರೆ ತೇವ ಹೆಚ್ಚು ಸಮಯ ಉಳ್ಕೊಳ್ತದೆ. 2-3 ಬಾರಿ ನೀರು ಹಾಕೋದನ್ನು ಉಳಿಸ್ಲಿಕ್ಕಾಗ್ತದೆ. ಸರಿ, ಈಗ ನೋಡೋಣ ಆಕ್ಟಿವ್ 80ಯ ಉಪಯೋಗ ನೀರಾವರಿಯಲ್ಲಿ ಹೇಗೆ ಮಾಡೋದು ಅಂತ. ಬಹಳ ಸುಲಭ. 160 ಮಿಲಿಲೀಟರ್ ಆಕ್ಟಿವ್ 80ಯನ್ನು 80 ಲೀಟರ್ನಲ್ಲಿ ಸೇರಿಸಿದರೆ 1 ಎಕರೆ ಜಮೀನಿಗೆ ಸಾಕಷ್ಟಾಗುತ್ತದೆ. ನೀರು ಒಂದು ವೇಳೆ 80 ಲೀಟರ್ಗಿಂತ ಹೆಚ್ಚಿದ್ದರೂ ಸಹ ನೀವು 160 ಮಿಲಿಲೀಟರ್ ಆಕ್ಟಿವ್ 80ಯನ್ನು ಬಳಸಬಹುದು. ಮೋದಿ ಕೇರ್ನ ಆಕ್ಟಿವ್ 80
ಕೇವಲ ಕೀಟನಾಶಕಗಳು ಅಥವಾ ನೀರಾವರಿಗಾಗಿ ಮಾತ್ರವಲ್ಲ, ಇದರ ಪ್ರಯೋಜನಗಳು ಬಹಳಷ್ಟಿವೆ. ಆಕ್ಟಿವ್ 80 ಹೆಚ್ಚಾಗಿ ಕೀಟನಾಶಕ ಪೌಡರ್ ಹಾಗೂ ತೈಲಾಧಾರಿತ ದ್ರವ್ಯಗಳನ್ನು ಏಕರೂಪದಲ್ಲಿ ಕರಗಿಸಲು ಸಹ ಸಹಾಯಕವಾಗುತ್ತದೆ. ಬನ್ನಿ ನೋಡೋಣ ಅದು ಹೇಗೆ ಎಂಬುದನ್ನು. ಪೌಡರ್ ಮೂಲದ ಕೀಟನಾಶಕಗಳನ್ನು ನೀರಿನಲ್ಲಿ ಸೇರಿಸಿದಾಗ ಇದು ನೀರಿನಲ್ಲಿ ಸಂಪೂರ್ಣವಾಗಿ ಕರಗುವುದಿಲ್ಲ, ನೀರಿನ ಮೇಲ್ಮೈಯಲ್ಲಿ ನಿಂತುಕೊಳ್ಳುತ್ತದೆ. ಈಗ ನಾವು ಆಕ್ಟಿವ್ 80ಯ ಕೆಲವು ಹನಿಗಳನ್ನು ನೀರಿನಲ್ಲಿ ಸೇರಿಸೋಣ, ಚೆನ್ನಾಗಿ ಕದರಿಸೋಣ. ಈಗ ಕೀಟನಾಶಕ ಪೌಡರ್ನ ನೀರು ಮತ್ತು ಆಕ್ಟಿವ್ 80ಯ ಮಿಶ್ರಣದಲ್ಲಿ ಕರಗಿಸೋಣ. ಫಲಿತಾಂಶ ನಿಮ್ಮ ಮುಂದಿದೆ. ಇದು ಸಂಪೂರ್ಣವಾಗಿ ನೀರಿನಲ್ಲಿ ಕರಗಿದೆ. ನಾವು ಕೀಟನಾಶಕ ಬಳಕೆ ಮಾಡ್ತೀವ್ರಿ, ಅದೇ ಪೌಡರ್ ಬಳಸಿದಾಗ ಅದು ನೀರಿನಲ್ಲಿ ಸರಿಯಾಗಿ ಕರಗ್ತಿಲ್ರಿ, ಉಂಡೆಗಳಾಗಿ ಉಳ್ಕೊಳ್ತಿದ್ವು. ಈಗ ಕೀಟನಾಶಕ ಪೌಡರ್ ಜೊತೆ ನಾವು ಆಕ್ಟಿವ್ 80 ಸೇರಿಸ್ತೀವ್ರಿ, ಹಾಗಾಗಿ ಅದು ನೀರಿನಲ್ಲಿ ಚೆನ್ನಾಗಿ ಕರಗ್ತದೆ. ಮೋದಿ ಕೇರ್ ಈ ಉತ್ಪಾದನೆಯನ್ನು ಯಾವ ರೀತಿ ತಯಾರಿಸಿದೆ ಎಂದರೆ, ಇದು ನಿಮ್ಮ ಉಪಕರಣಗಳನ್ನು ಸ್ವಚ್ಛವಾಗಿ ಇಡುತ್ತದೆ. ಅಷ್ಟೇ ಅಲ್ಲ, ಇದು ಸಿಂಪಡಣೆ ಟ್ಯಾಂಕ್ ಮತ್ತು ನೋಜಲ್ ತುಕ್ಕು ಹಿಡಿಯಗೊಡುವುದಿಲ್ಲ. ಆಕ್ಟಿವ್ 80ಯನ್ನು ಎಲ್ಲ ರೈತ ಬಾಂಧವರಿಗೆ ತಲುಪಿಸಲು, ನಿಮ್ಮ ಸಂಗಾತಿಯಾಗಿಸಲು ಮೋದಿ ಕೇರ್ನ ವಿಜ್ಞಾನಿಗಳು ಅನೇಕ ವರ್ಷಗಳ ಕಾಲ ಬಹಳಷ್ಟು ಪರಿಶ್ರಮ ಪಟ್ಟಿದ್ದಾರೆ. ಮಾತ್ರವಲ್ಲ, ಆಕ್ಟಿವ್ 80ಯ ಪರೀಕ್ಷೆಯನ್ನು ದೇಶದಲ್ಲಿ ಮಾನ್ಯತೆ ಪಡೆದ ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಮಾಡಲಾಗಿದೆ. ನಮಗೆಲ್ಲರಿಗೂ ತಿಳಿದ ಹಾಗೆ ಕೀಟಗಳು ಬದನೆಕಾಯಿಗೆ ಬಹಳ ಹಾನಿ ತರುತ್ತವೆ. ಪುಣೆಯ ಕೃಷಿ ಕಾಲೇಜಿನ ಅಧ್ಯಯನವೊಂದರಂತೆ ಆಕ್ಟಿವ್ 80 ಕೀಟನಾಶಕ ಕ್ವಿನಾಲ್ಫಾಸ್ ಜೊತೆ ಬಳಕೆ ಮಾಡಿದಾಗ ಕಂಟ್ರೋಲ್ನ ಶೂಟ್ನ ವಿರುದ್ಧ 34% ಹಾಗೂ ಫ್ರೂಟ್ ಬೋರರ್ನ ವಿರುದ್ಧ ಸುಮಾರು 43% ಕಡಿತ ಕಂಡುಬಂದಿದೆ. ಪಶ್ಚಿಮ ಬಂಗಾಳದ ಬಿಧಾನ್ ಚಂದ್ರ ವಿಶ್ವವಿದ್ಯಾಲಯದ ಅಧ್ಯಯನವೊಂದರಂತೆ ಆಕ್ಟಿವ್ 80ಯನ್ನು ಕೀಟನಾಶಕ ಅಟ್ರಜಿನ್ ಜೊತೆ ಮಕ್ಕಿ ಬೆಳೆಯಲ್ಲಿ ಉಪಯೋಗಿಸಿದಾಗ ಇದರ ಫಲಿತಾಂಶ ಇನ್ನೂ ಚೆನ್ನಾಗಿರುವುದು ಕಂಡುಬಂದಿದೆ. ಅದು ಸುಮಾರು 63% ಕಡಿತಗೊಂಡಿತ್ತು. ಫಸಲು ಮಾತ್ರ ಸುಮಾರು 16% ಹೆಚ್ಚಿರುವುದು ಕಂಡುಬಂದಿದೆ. ಮಹಾರಾಷ್ಟ್ರದ ಡಾಕ್ಟರ್ ಪಂಜಾಬ್ ರಾವ್ ಕೃಷಿ ವಿದ್ಯಾಪೀಠದ ಅಧ್ಯಯನದ ಅನುಸಾರ ಆಕ್ಟಿವ್ 80ಯನ್ನು ಕೀಟನಾಶಕದ ಜೊತೆ ಸ್ಪ್ರೇ ಮಾಡಿದಾಗ ಸೀಡ್ ಕಾಟನ್ನ ಉತ್ಪಾದನೆಯಲ್ಲಿ ಕೇವಲ ಕೀಟನಾಶಕದ ಬಳಕೆಗೆ ತುಲನೆ ಮಾಡಿದಾಗ 47% ವೃದ್ಧಿಯಾಗಿರುವುದು ಕಂಡುಬಂದಿದೆ. ಇದೇ ರೀತಿ ಈರುಳ್ಳಿಯ ಬೆಳೆ ಮೇಲೆ ಆಕ್ಟಿವ್ 80ಯನ್ನು ಮೆನ್ಕೋಜರ್ನ ಜೊತೆ ಬಳಕೆ ಮಾಡಿದಾಗ ರೋಗ ನಿಯಂತ್ರಣವಾಗಿ 61% ರೋಗ ಕಡಿಮೆ ಆಗಿರುವುದು ಕಂಡುಬಂದಿದೆ. ಬೆಳೆಯಲ್ಲಿ 48% ವೃದ್ಧಿಯಾಗಿರುವುದು ಕೂಡ ಕಂಡುಬಂದಿದೆ. ನಾವೀಗ ಇದರ ಮೌಲ್ಯಮಾಪನ ಮಾಡಿದರೆ 2000 ಕಿಲೋ ಪ್ರತಿ ಎಕರೆಯಲ್ಲಿ ಹೆಚ್ಚಿನ ಇಳುವರಿ ಸಿಕ್ಕಿದಂತಾಗಿದೆ. ಉದಾಹರಣೆಗಾಗಿ ಈರುಳ್ಳಿಯ ಬೆಲೆ 4.5 ರೂಪಾಯಿ ಪ್ರತಿ ಕಿಲೋ ಎಂದಾದರೆ ರೈತನೊಬ್ಬ ಈ ಇಳುವರಿಯಿಂದ 9,000 ರೂಪಾಯಿಗಳ ಹೆಚ್ಚುವರಿ ಆದಾಯ ಪಡೆಯಬಹುದು. ಇಷ್ಟೊಂದು ಲಾಭ ಬರಬೇಕಾದರೆ ಆಕ್ಟಿವ್ 80ಯ ಮೇಲೆ ತೊಡಗಿಸಬೇಕಾದ ಹಣ ಕೇವಲ 73 ರೂಪಾಯಿ. ನನ್ನ ಬಳಿ 50 ಬೀಗ ಜಮೀನಿದೆ. ಕಳೆದ 10 ವರ್ಷಗಳಿಂದ ಬೇಸಾಯ ಮಾಡ್ತಿದ್ದೀನಿ. ಬಹಳ ಪರಿಶ್ರಮ ಪಡ್ತಿದ್ದೆ, ಆದರೆ ಅದಕ್ಕೆ ಸರಿಯಾದ ಫಲ ಸಿಗ್ತಿರ್ಲಿಲ್ಲ. ಕಳೆದ ವರ್ಷ ನನಗೆ ಆಕ್ಟಿವ್ 80 ಸಿಕ್ತು. ಅದನ್ನು ನಮ್ಮ ಹೊಲದಲ್ಲಿ ಬಳಕೆ ಮಾಡಿದೆ. ನನಗೆ 700 ಕ್ವಿಂಟಲ್ ಹೆಚ್ಚು ಕಬ್ಬು ಸಿಗ್ತಿದೆ. ಅಂದರೆ 70-80 ಸಾವಿರ ಹೆಚ್ಚುವರಿ ಪ್ರಾಫಿಟ್ ಆಗಿದೆ. ಗೋಧಿ ಬೆಳೆಯ ನಂತರ ಆಕ್ಟಿವ್ 80 ಸಿಕ್ತು. ನಾನು ಯೂರಿಯಾಕ್ಕೆ ಹಾಕಿ ಆಕ್ಟಿವ್ 80 ಬಳಸಿದೆ. ಇದರಿಂದ ನನಗೆ ಪ್ರತಿ ಬೀಗ 1 ಕ್ವಿಂಟಾಲ್ ಹೆಚ್ಚುವರಿ ಬೆಳೆ ಸಿಕ್ತು. ತೋಟ ಇದ್ದವರೆಲ್ಲ ಆಕ್ಟಿವ್ 80ಯನ್ನು ಬಳಕೆ ಮಾಡಿದ್ರು, ಅವರಿಗೆ ಬಹಳ ಲಾಭ ಆಗಿದೆ. ಎಲ್ಲಾ ತೋಟಗಾರರು ಆಕ್ಟಿವ್ 80ಯನ್ನು ಬಳಸಬೇಕು ಅಂತ ನನ್ನ ಅನಿಸಿಕೆ. ನಾನು ಆಕ್ಟಿವ್ 80ಯನ್ನು ಭತ್ತದ ಬೆಳೆ ಮೇಲೆ ಬಳಸಿದ್ರಿ. ನನ್ನ ಬಳಿ ಒಂದು 4-5 ಬೀಗ ಭತ್ತದ ಹೊಲ ಇದೆ ರೀ. 4-5 ಬೀಗ ಭತ್ತದ ಹೊಲದಲ್ಲಿ ನಾನು ಆಕ್ಟಿವ್ ಬಳಸಿದೆ. ಇದರಲ್ಲಿ ನಾನು 2 ಪಟ್ಟು ಲಾಭ ಪಡ್ಕೊಂಡಿದ್ದೀನಿ ರೀ. ಆಕ್ಟಿವ್ 80 ಬಳಸಿದ್ರೆ ಗೊಬ್ಬರ ಕೂಡ ಕಡಿಮೆ ಸಾಕಾಗ್ತದೆ ರೀ. ಆಕ್ಟಿವ್ 80 ಇಲ್ಲದೆ ಅದನ್ನು ಬಳಸಿದ್ರೆ ಅದು ಸರಿಯಾಗಿ ನೀರಲ್ಲಿ ಕರಗೋದಿಲ್ಲ ರೀ. ಔಷಧವನ್ನು ನೀರಿನಲ್ಲಿ ಚೆನ್ನಾಗಿ ಕರಗಿಸ್ತದೆ ಆಕ್ಟಿವ್ 80. ಆಕ್ಟಿವ್ 80 ಬಳಸಿ ನಾನು 5 ಬೀಗ ಜಮೀನಿನಲ್ಲಿ ಸುಮಾರು 5,000 ರೂಪಾಯಿ ಹೆಚ್ಚು ಲಾಭ ಗಳಿಸಿದೆ ರೀ. ನನಗೆ ಈಗಿನ ಬೆಳೆಯಲ್ಲಿ ಆಕ್ಟಿವ್ 80 ಸಿಕ್ಕಿದ್ದು. ಹೊಲದಲ್ಲಿ ನಾನು ಇದನ್ನ ಬಳಸಿದ ನಂತರ ನನಗೆ ಬಹಳ ಲಾಭ ಸಿಕ್ಕಿದೆ. ಗೊಬ್ಬರ ಹಾಕಿದ್ದು ನಾನು ಕೇವಲ ಹೆಸರಿಗೆ ಮಾತ್ರ. ಆಕ್ಟಿವ್ 80 ಹಾಕಿದ್ದೀನಿ ಗೊಬ್ಬರದ ಜೊತೆ. ಹಾಗಾಗಿ ನೀರಾವರಿಗೆ ನೀರು ಕಡಿಮೆ ಸಾಕು, ಲಾಭ ಹೆಚ್ಚಾಗಿದೆ. ನಮ್ಮ ನೆರೆಹೊರೆ ರೈತರು ಸಹ ಆಕ್ಟಿವ್ 80ಯನ್ನು ಬಳಸ್ತಾ ಇದ್ದಾರೆ. ಅವರಿಗೆ ನಾನು ಹೇಳಿದೆ, ಅವರು ಇದನ್ನು ಹಾಕಿದ್ರು. ಹೊಲಕ್ಕಿದು ಒಳ್ಳೆ ಗ್ಲೂಕೋಸ್ ಅಂತ ಎಲ್ಲರೂ ಹೇಳ್ತಾರೆ. ಈಗ ಆಕ್ಟಿವ್ 80 ಎಲ್ಲ ರೈತರು ಬಳಸಬೇಕು. ಅದರಿಂದ ಈ ತರಕಾರಿಗಳ ಇಳುವರಿ ಚೆನ್ನಾಗಿರ್ತದೆ. ಹೌದು,
ಮೋದಿ ಕೇರ್ನ ಶಕ್ತಿಶಾಲಿ ಆಕ್ಟಿವ್ 80ಯನ್ನು ಬೇರೆ ಬೇರೆ ರೀತಿಯ ಫಸಲು, ಗಿಡಮರಗಳಿಗೆ, ತರಕಾರಿಗಳಿಗೆ ಹಾಗೂ ಹಣ್ಣು ಹಂಪಲುಗಳಿಗಾಗಿ ಉಪಯೋಗಿಸಬಹುದು. ಉದಾಹರಣೆಗೆ ಕಬ್ಬು, ಗೋಧಿ, ಭತ್ತ, ಹತ್ತಿ, ಸೋಯಾಬೀನ್ ಇತ್ಯಾದಿ. ತರಕಾರಿಗಳಾದ ಈರುಳ್ಳಿ, ಮೆಣಸು, ಬೆಂಡೆ, ಟೊಮ್ಯಾಟೊ, ಆಲೂಗಡ್ಡೆ, ಎಲೆಕೋಸು, ಹೂಗೋಸು, ಶಿಮ್ಲಾ ಮೆಣಸು ಹಾಗೂ ಹಣ್ಣು ದ್ರಾಕ್ಷೆ, ಸೇಬು, ಮಾವು, ಬಾಳೆಹಣ್ಣು, ಕಿತ್ತಳೆ ಇತ್ಯಾದಿ. ಅಷ್ಟೇ ಅಲ್ಲ, ನರ್ಸರಿಗಳು, ಗೋಲ್ಫ್ ಕೋರ್ಸ್, ಫಾರ್ಮ್ ಹೌಸ್, ಹಿತ್ತಿಲ ಗಿಡಗಳು, ಕಿಚನ್ ಗಾರ್ಡನ್ ಇತ್ಯಾದಿಗಳ ಮೇಲೂ ಬಳಸಬಹುದಾಗಿದೆ. ಸರಿ, ಇವತ್ತು ನೀವೆಲ್ಲರೂ ತಿಳಿದ್ರೆ ಆಕ್ಟಿವ್ 80 ನಿಜವಾಗಿ ನಿಮ್ಮೆಲ್ಲರ ನಿಜ ಸಂಗಾತಿ ಆಗೋದಕ್ಕೆ ಸಾಧ್ಯ ಅಂತ. ಆಕ್ಟಿವ್ 80 ನಿಮಗೆಲ್ಲರಿಗೂ 4 ರೀತಿಯಲ್ಲಿ ಉಪಕಾರಿಯಾಗುತ್ತದೆ. ಇದು ಕೀಟನಾಶಕಗಳನ್ನು ಪರಿಣಾಮಕಾರಿಯಾಗಿ ಬಳಸುವಲ್ಲಿ ಹಾಗೂ ನೀರಾವರಿಯ ನೀರನ್ನು ಉಳಿತಾಯ ಮಾಡುವಲ್ಲಿ ಸಹಾಯ ಮಾಡುತ್ತದೆ. ಮಾತ್ರವಲ್ಲ, ಹೆಚ್ಚು ಬೆಳೆ ಪಡೆಯಲು ಕೂಡ ಸಹಕಾರಿಯಾಗ್ತದೆ. ಕೀಟನಾಶಕದ ಅತ್ಯಂತ ಕಡಿಮೆ ಬಳಕೆ ಆಗುವಂತೆ ಮಾಡುತ್ತದೆ. ಸಮಯ ಹಾಗೂ ಹಣದ ಉಳಿತಾಯ ಮಾಡುವಲ್ಲಿಯೂ ನಿಮಗೆ ಸದಾ ಸಹಾಯವಾಗುತ್ತದೆ, ಲಾಭ ಹೆಚ್ಚಿಸುತ್ತದೆ. मेरे देश की धरती सोना उगले उगले हीरे मोती, मेरे देश की धरती, मेरे देश की धरती, मेरे देश की धरती सोना उगले उगले हीरे मोती, मेरे देश की धरती, मेरे देश की धरती. ಹೌದು, ಈ ದೇಶದ ಮಣ್ಣಿನಿಂದ ಚಿನ್ನ ಬೆಳೆಯಲು ಸಾಧ್ಯವಿದೆ. ದೇಶದ ರೈತರ ಬಿಗಡಾಯಿಸುತ್ತಿರುವ ಸ್ಥಿತಿಯನ್ನು ಸುಧಾರಿಸಲು ಸಾಧ್ಯವಿದೆ. ಇದೇ ವಿಶ್ವಾಸ, ಇದೇ ಭರವಸೆಯೊಂದಿಗೆ ಮೋದಿ ಕೇರ್ ಆಕ್ಟಿವ್ 80ಯನ್ನು ರೈತರ ಸಮಕ್ಷಮ ಬಳಕೆಗಾಗಿದೆ. ಹಾಗಾದರೆ ಆಕ್ಟಿವ್ 80ಯನ್ನು ತಮ್ಮ ನಿಜ ಸಂಗಾತಿಯಾಗಿಸಿ ಗಿಡ ಮರಗಳಲ್ಲಿ ಹಣ ಬೆಳೆಯಿರಿ.